Hi students, good morning everyone. Yes, this is Kirti ma'am, MSM class, and today topic is futures of green marketing. In the last class already ನಾವು green marketing meaning and marketing mix ಅಂದ್ರೆ green marketing mix ನ ಕೆಲವೊಂದು ಮಾತಾಡಿದ್ದು ಮೀನ್ಸ್ 4 pieces ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದು, that is product, price, promotion and place. Now futures of green market. The following are the important features of green market, that is important features of green market. The first one, they promote clean hair quality. They promote clean hair quality. ಅಂದ್ರೆ ಈ ಗ್ರೀನ್ ಮಾರ್ಕೆಟ್ ಇಂದ ಒಳ್ಳೆಯಾದಂತ ಗಾಳಿಯನ್ನು ಸಿಗುತ್ತೆ, ನಮಗೆ ಪ್ರಮೋಟ್ ಮಾಡ್ಕೊಡುತ್ತೆ ಗ್ರೀನ್ ಮಾರ್ಕೆಟ್ ಇಂದ. ಈಗ ಫಾರ್ ಎಕ್ಸಾಂಪಲ್ ನೀವು ತುಂಬಾ ಹಚ್ಚ ಹಸಿರಾದಂತ ಒಂದು ಪ್ಲೇಸ್ಗೆ ಹೋಗಿ ನಿಂತ್ಕೊಳ್ಳಿ. ನಿಮ್ಮ ಹಳ್ಳಿ ಕಡೆ ಹೊಲ ಗದ್ದೆ ಎಲ್ಲ ಮಾಡಿರ್ತಾರೆ, ಅಂತ ಜಾಗದಲ್ಲಿ ಹೋಗಿ ನಿಂತ್ಕೊಂಡಾಗ ನಿಮ್ಗೆ ಫ್ರೆಶ್ ಗಾಳಿ ಸಿಗುತ್ತೆ, ಹೌದಾ? ದಟ್ ಈಸ್ ದೇ ಪ್ರಮೋಟ್ ಕ್ಲೀನ್ ಹೇರ್ ಕ್ವಾಲಿಟಿ. ಅಂದ್ರೆ ಏನು ಒಂದು ಹೇರ್ ಬರುತ್ತೆ ಅದು ಗುಡ್ ಕ್ವಾಲಿಟಿ ಇರುವಂತ ಹೇರ್ ನ ಇದು ಪ್ರಮೋಟ್ ಮಾಡುತ್ತೆ, ಕೊಡುತ್ತೆ. Second one, the green products are durable and have a low maintenance requirements. ಏನ್ ಗ್ರೀನ್ ನಾವು ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ, ಈ ಪ್ರಾಡಕ್ಟ್ಸ್ ತುಂಬಾ ದಿನ ಬಾಳಿಕೆ ಬರುತ್ತೆ. ಜೊತೆಗೆ ಇದರ ಮೇಂಟೆನೆನ್ಸ್ಗೆ ನಾವೇನು ತುಂಬಾ ಮೇಂಟೆನೆನ್ಸ್ ಮಾಡಬೇಕು ರಿಕ್ವೈರ್ಮೆಂಟ್ಸ್ ಅನ್ನೋದು ಇಲ್ಲ. ದಟ್ ಈಸ್ ಲೋ ಮೇಂಟೆನೆನ್ಸ್ ರಿಕ್ವೈರ್ಮೆಂಟ್ಸ್ ಅಂತ ಹೇಳ್ತಾ ಇದೆ. ಅಂಡ್ ದೇ ಆರ್ ರೀಸೈಕಲಬಲ್ ಅಂಡ್ ರೀಯೂಸಬಲ್, ಅಂದ್ರೆ ಮತ್ತೆ ಅದನ್ನ ಬಳಸಬಹುದು. ಈಗ ಫಾರ್ ಎಕ್ಸಾಂಪಲ್ ಒಂದು ವಸ್ತುನ ನಾವು ತಗೊಂಡಾಗ ಮತ್ತೆ ಅದನ್ನ ಯೂಸ್ ಮಾಡಬಹುದು, ಹೌದಾ? ದಟ್ ಈಸ್ ರೀಸೈಕಲೇಬಲ್ ಅಂಡ್ ರೀಯೂಸಬಲ್ ಅಂತ ಹೇಳ್ತಾ ಇರೋದು. ಅಂದ್ರೆ ವೇಸ್ಟೇಜ್ ಕೂಡ ಅದು ಬೇರೆ ಒಂದು ಯೂಸಸ್ಗೆ ಆಗುತ್ತೆ, ಬೇರೆದಕ್ಕೆ ಅದನ್ನ ಯೂಸ್ ಮಾಡ್ಕೊಳ್ತಾರೆ. ಯಾವುದನ್ನು ಕೂಡ ಬಿಸಾಡಿದ್ರು ಕೂಡ ಅದು ಒಂದು ಗೊಬ್ಬರ ಆಗಿ ಹೋಗುತ್ತೆ, ಹೌದಾ? Yes, that is recyclable and reusable. Next one, they are made using natural, renewable or environment friendly resources. These are natural resources anta heltivi, renewable resources and the environment the friendly resources anta kuda karitivi. ಇದು ಎನ್ವಿರಾನ್ಮೆಂಟ್ ಗೆ ತುಂಬಾ ಒಂದು ಹತ್ರ ಒಂದು ರಿಲೇಶನ್ಶಿಪ್ ನ ಒಳಗೊಂಡಿರುವಂತದ್ದು. ಫ್ರೆಂಡ್ಲಿ ರಿಸೋರ್ಸಸ್ ಆಗಿ ಗ್ರೀನ್ ಮಾರ್ಕೆಟಿಂಗ್ ಇರುತ್ತೆ, ದಟ್ ಇಸ್ ಗ್ರೀನ್ ಮಾರ್ಕೆಟ್. ದೇ ಡು ನಾಟ್ ಕಂಟೈನ್ ಎನಿ ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸ್ ಲೈಕ್ ಗ್ರೀನ್ ಹೌಸ್ ಗ್ಯಾಸಸ್. ದೇ ಡು ನಾಟ್ ಕಂಟೈನ್ ಎನಿ ಓಝೋನ್ಸ್. ಎಸ್, ನೀವು ಆಲ್ರೆಡಿ ಕೇಳಿರ್ತೀರಾ ಈ ಓಝೋನ್ ಪದರಗಳು ಅನ್ನೋದನ್ನ ಕೇಳಿರ್ತೀರಾ. ಅಂದ್ರೆ ಇದರಿಂದ ಯಾವುದೇ ರೀತಿಯಂತ ಈ ಏನ್ ನಾವು ಹೊಗೆನ ಬಿಡ್ತೀವಿ ಇದರಿಂದ ಪೊಲ್ಯೂಷನ್ಸ್ ಆಗುತ್ತೆ. ಮತ್ತೆ ಡಿಪ್ಲೀಟಿಂಗ್ ಅಂದ್ರೆ ಹೊರಗಡೆ ಹೋಗೋದು, ದೂಡೋದು. ಇದರಿಂದ ಓಝೋನ್ಗೆ ಅಂದ್ರೆ ಓಝೋನ್ ಪದರಗಳಿಗೆ ತುಂಬಾ ಹಾನಿಕರ ಆಗುತ್ತೆ ಅಂತ ಹೇಳ್ತೀವಿ. ಬಟ್ ಗ್ರೀನ್ ಹೌಸ್ ಇಂದ ಇದು ಯಾವುದೇ ರೀತಿಯ ಒಂದು ಓಝೋನ್ ಪದರಕ್ಕೆ ಯಾವುದೇ ರೀತಿಯಲ್ಲೂ ಪ್ರಾಬ್ಲಮ್ಸ್ ಅನ್ನೋದು ಆಗೋದಿಲ್ಲ, ಕ್ರಿಯೇಟ್ ಆಗೋದಿಲ್ಲ. ದಿಸ್ ಏನು ಒಂದು ಗ್ರೀನ್ ಹೌಸ್ ಇಂದ ಇನ್ನೊಂದು ಏನು ಅಂದ್ರೆ ಈ ಗ್ಯಾಸಸ್ ಅಂದ್ರೆ ಕೆಲವೊಂದು ನಾನು ದೇವಸ್ಥಾನಗಳಲ್ಲಿ ಕೇಳ್ಪಟ್ಟಿದ್ದೀನಿ, ಸಾಮಾನ್ಯವಾಗಿ ಗೋಬರ್ ಗ್ಯಾಸ್ ಅಂತ ನಾವು ಕೇಳಿರ್ತೀವಿ, ಹೌದಾ? ಅಂದ್ರೆ ಹಸುವಿನ ಒಂದು ಸಗಣಿ, ಇದರಿಂದ ಏನ್ ಮಾಡ್ತೀವಿ, ಗೋಬರ್ ಗ್ಯಾಸಸ್ ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಇದು ಒಂದು ವಾಡಿಕೆ ಇತ್ತು, ನಾನು ಕೇಳಿದ್ದೀನಿ. ಬಟ್ ಆದ್ರೆ ಈಗ ಒಂದು ಜನರೇಷನ್ ಅಲ್ಲಿ ಇನ್ನೊಂದು ಇದೆ, ದಟ್ ಇಸ್ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಹೇಳ್ತೀವಿ. ಈ ಗ್ರೀನ್ ಹೌಸ್ ಗ್ಯಾಸಸ್ ಅಂದ್ರೆ ಈ ಯೂಸ್ ಮಾಡಿ ಅಥವಾ ಹಳೆ ಅಂದ್ರೆ ವೇಸ್ಟೇಜ್ ತರಕಾರಿಗಳು ಅಂತ ಏನ್ ಹೇಳ್ತೀವಿ, ಗ್ರೀನ್ಸ್, ಇವೆಲ್ಲದನ್ನು ಕೂಡ ಏನ್ ಮಾಡ್ತಾರೆ ಅಂದ್ರೆ ಈ ಅದರ ಮೂಲಕನೂ ಕೂಡ ಈ ಗ್ಯಾಸ್ ಅನ್ನೋದು ಉತ್ಪಾದನೆ ಮಾಡ್ತಾ ಇದ್ದಾರೆ. ವೆಜಿಟೇಬಲ್ಸ್ ಇಂದನೂ ಕೂಡ ಅಥವಾ ಗ್ರೀನ್ ಲೀವ್ಸ್ ಇಂದನೂ ಕೂಡ ಗ್ಯಾಸಸ್ ನ ಉತ್ಪಾದನೆ ಮಾಡ್ತಿದ್ರೆ ಅದು ಕೂಡ ಒನ್ ಆಫ್ ದ ಬೆನಿಫಿಟ್ ಫ್ಯೂಚರ್ ಅಂತ ಅಂದ್ರೆ ಫೀಚರ್ಸ್ ಅಂತ ಹೇಳ್ಬೋದು. ದ ನೆಕ್ಸ್ಟ್, ದ ಗ್ರೀನ್ ಪ್ರಾಡಕ್ಟ್ಸ್ ಡು ನಾಟ್ ಕಂಟೈನ್ highly
ಟಾಕ್ಸಿನ್ ಕಾಂಪೌಂಡ್ಸ್. ಅಂದ್ರೆ ಇದರಲ್ಲಿ ಅಂದ್ರೆ ಗ್ರೀನ್ ಪ್ರಾಡಕ್ಟ್ಸ್ ಅಂತ ಹೇಳಿದ್ವಿ, ಈ ಒಂದು ಉತ್ಪನ್ನಗಳಲ್ಲಿ ತುಂಬಾ ವಿಷಕಾರಿ ಅನ್ನೋದು ಇರೋದಿಲ್ಲ, ಕಾಂಪೊನೆಂಟ್ಸ್ ಇರೋದಿಲ್ಲ, ತುಂಬಾ ವಿಷನ ಒಳಗೊಂಡಿರುವಂತ ಪ್ರಾಡಕ್ಟ್ಸ್ ಅಲ್ವೇ ಅಲ್ಲ ಇವು. ದ ನೆಕ್ಸ್ಟ್ ಒನ್, ಗ್ರೀನ್ ಪ್ರಾಡಕ್ಟ್ಸ್ ಆರ್ ಬಯೋಗ್ರೇಡಬಲ್, ದಟ್ ಈಸ್ ಅಂದ್ರೆ ಜೈವಿಕ ವಸ್ತುಗಳು ಅಂತ ಹೇಳ್ತೀವಿ, ಉತ್ಪನ್ನಗಳು, ಜೈವಿಕ ಉತ್ಪನ್ನಗಳು ಅಂತ ಇದನ್ನ ನಾವು ಕರಿತೀವಿ. ಇಷ್ಟು ಕೂಡ ಫೀಚರ್ಸ್ ಆಫ್ ಗ್ರೀನ್ ಮಾರ್ಕೆಟ್. ದೇ ಪ್ರಮೋಟ್ ಕ್ಲೀನ್ ಏರ್ ಕ್ವಾಲಿಟಿ and green products are durable and have a low maintenance requirements. They are recyclable and reusable. They are made using natural, renewable or environment friendly resources, do not contain any ozone depleting substance like greenhouse gases. The green products do not contain highly toxic components. Green products are biodegradable. These are features of green market. The next one, the next topic is retail marketing. Retail marketing. The first is meaning of marketing. The retail marketing is the sale of goods and services to the ultimate consumer for personal, family or household use. The retail marketing, retail shops na ಸಾಮಾನ್ಯವಾಗಿ ನಿಮ್ಮ ಅಕ್ಕಪಕ್ಕ ಅಥವಾ ನಿಯರ್ ಬೈ ನೀವು ಸಾಮಾನ್ಯವಾಗಿ ರಿಟೇಲ್ ಶಾಪ್ಸ್ ನ ನೋಡಿರ್ತೀರಾ. ಈ ರಿಟೇಲ್ ಶಾಪ್ಸ್ ಅಲ್ಲಿ ನಾವು ಗುಡ್ಸ್ ನ ಬೈ ಮಾಡಬಹುದು, ಸರ್ವಿಸಸ್ ಕೂಡ ಸಿಗುತ್ತೆ. ಇದನ್ನ ಏನ್ ಯೂಸ್ ಮಾಡ್ತೀವಿ, ಇದು ಪರ್ಸನಲ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅಥವಾ ಹೌಸ್ ಹೋಲ್ಡ್ ಯೂಸ್ ಗಾದ್ರೂ ಇದನ್ನ ನಾವು ಯೂಸ್ ಮಾಡ್ತೀವಿ. ದ ರಿಟೇಲ್ ಮಾರ್ಕೆಟಿಂಗ್ ಅಲ್ಲಿ ಏನ್ ಪ್ರಾಡಕ್ಟ್ ನ ನಾವು ಪರ್ಚೇಸ್ ಮಾಡ್ತೀವಿ, ಪ್ರಾಡಕ್ಟ್ ಇದಕ್ಕೆ ಈ ಪ್ರಾಡಕ್ಟ್ಸ್ ಗೆ ನಮ್ಗಲ್ಲಿ ಕೆಲವೊಂದು ಡಿಸ್ಕೌಂಟ್ ಅನ್ನೋದು ಸಿಗುತ್ತೆ, ಇಷ್ಟು ತಗೊಂಡ್ರೆ ಇಷ್ಟು ಕಡಿಮೆ ಬೆಲೆ ಅನ್ನೋದು ಸಿಗುತ್ತೆ. ದಟ್ ಇಸ್ ರಿಟೇಲ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. ಅಕಾರ್ಡಿಂಗ್ ಟು ಫಿಲಿಪ್ ಕಾಟ್ಲರ್, the retailing includes all the activities involved in selling goods or services to the final consumers for personal non-business use also. The retail includes all the activities. ಈ ರಿಟೇಲಿಂಗ್ ಮಾರ್ಕೆಟಿಂಗ್ ಅಲ್ಲಿ ಎಲ್ಲಾ ರೀತಿಯಾದಂತಹ ಆಕ್ಟಿವಿಟೀಸ್ ನ ಇದು ಇನ್ವಾಲ್ವ್ ಆಗಿರುತ್ತೆ. ಈವನ್ ಸೆಲ್ಲಿಂಗ್ ಗುಡ್ಸ್ ಆರ್ ಸರ್ವಿಸಸ್ ಟು ದ ಫೈನಲ್ ಕನ್ಸ್ಯೂಮರ್ಸ್ ಫಾರ್ ಪರ್ಸನಲ್, ದಟ್ ಈಸ್ ಆರ್ ನಾನ್ ಬಿಸ್ನೆಸ್ ಯೂಸ್ ಆಲ್ಸೋ. ಇಲ್ಲಿ ಬಿಸ್ನೆಸ್ ಯೂಸ್ ಮಾಡುವಂತದ ಮಾತ್ರ ಅಲ್ಲ, ನಾನ್ ಬಿಸ್ನೆಸ್ ಯೂಸ್ ಮಾಡುವಂತ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. ದಟ್ ಈಸ್ ನಾನ್ ಬಿಸ್ನೆಸ್ ಯೂಸ್ ಮಾಡುವಂತ ಪ್ರಾಡಕ್ಟ್ಸ್ ಅಂಡ್ ಫೈನಲ್ ಕನ್ಸ್ಯೂಮರ್ಸ್ ಅಂದ್ರೆ ಫೈನಲ್ ಆಗಿ ಯೂಸ್ ಮಾಡುವಂತ ಪ್ರತಿಯೊಬ್ಬ ಗ್ರಾಹಕರಿಗೂ ಕೂಡ ಇದನ್ನ ಸಪ್ಲೈ ಮಾಡುತ್ತೆ, ಸರ್ವಿಸಸ್ ನ ಕೊಡುವಂಥದ್ದು. ದಟ್ ಈಸ್ ರಿಟೇಲಿಂಗ್ ಅಂತ ಹೇಳುವಂಥದ್ದು. ಇದರಲ್ಲಿ ಹಲವಾರು ರೀತಿಯಾದಂತ ಕಾರ್ಯಚಟುವಟಿಕೆಗಳನ್ನ ಇದು ಒಳಗೊಂಡಿರುತ್ತೆ. ನೆಕ್ಸ್ಟ್ ಒನ್ ಇಸ್ ಟೈಪ್ಸ್ ಆಫ್ ರಿಟೇಲಿಂಗ್ ಬಿಸ್ನೆಸ್. ದ ಟೈಪ್ಸ್ ಆಫ್ ರಿಟೇಲಿಂಗ್ ಬಿಸ್ನೆಸ್. ದ ರಿಟೇಲಿಂಗ್ ಬಿಸ್ನೆಸ್ ಆರ್ department store retailing. The first one is department store retailing. The departmental store are large retailing institutions that carry wide variety of merchandise lines under single roof that provide provides A to Z product requirements under one shelter. That is one shelter. There are also called a variety stores. There are also called variety stores. The departmental stores means nothing but this is one of the retailing institutions. Here the variety of products we're going to see in a one roof or single roof or in a one shelter. Andre as a departmental store andre ಒಂದು ದೊಡ್ಡದಾಗಿ ಸ್ಟೋರ್ ಇರುತ್ತೆ, ಅದು ಒಂದೇ ಶೆಲ್ಟರ್ ಅಲ್ಲಿ ಇರುತ್ತೆ ಅಥವಾ ಒಂದು ರೂಫ್ ಅಲ್ಲಿ ಇರುತ್ತೆ. ಈ ಒಂದು ರೂಫ್ ಅಲ್ಲಿ ಹಲವಾರು ರೀತಿಯಾದಂತ
ನಾವು ಪ್ರಾಡಕ್ಟ್ಸ್ ನಾವು ಉತ್ಪನ್ನಗಳನ್ನ ನಾವು ನೋಡ್ತೀವಿ. ಮೀನ್ಸ್ ದಟ್ ಪ್ರೊವೈಡ್ಸ್ A to Z ಪ್ರಾಡಕ್ಟ್. ಎಲ್ಲಾ ರೀತಿಯಾದಂತ A to Z ಪ್ರಾಡಕ್ಟ್ಸ್ ಅಂದ್ರೆ ಎಲ್ಲಾ ರೀತಿಯಾದಂತ ಪ್ರಾಡಕ್ಟ್ಸ್ ನಿಮ್ಗೆ ಒಂದೇ ಸ್ಥಳದಲ್ಲಿ ಒಂದೇ ರೂಪದಲ್ಲಿ ಸಿಗುತ್ತೆ. These are also called as variety stores. ಇದನ್ನು ನಾವು variety stores ಅಂತ ನಾವು ಕೂಡ ಕರಿತೀವಿ. This one is departmental store, that is store retailing. The departmental stores are large retailing institutions that carry wide variety of merchandise lines under single roof, that provides A to Z products, the requirements under one shelter. There are also called as variety stores. Departmental stores ಅಂತ ಹೇಳ್ತೀವಿ. ಈ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಲ್ಲಿ ಹಲವಾರು ಅಂದ್ರೆ ತುಂಬಾ ಹಲವಾರು ಬಗೆಯಾದಂತ A to Z ಪ್ರಾಡಕ್ಟ್ಸ್, ಎಲ್ಲಾ ರೀತಿಯಾದ ಪ್ರಾಡಕ್ಟ್ಸ್ ಕೂಡ ನಾವು ಒಂದು ಸಿಂಗಲ್ ರೂಫ್ ಅಲ್ಲಿ ನಾವು ಅದನ್ನ ನೋಡ್ತೀವಿ, ಅಲ್ಲಿ ನಾವು ತಗೊಳ್ಬಹುದು. The second one, specialty store retailing. ಸ್ಪೆಷಾಲಿಟಿ ಸ್ಟೋರ್ ರಿಟೇಲಿಂಗ್ ಇವೆಲ್ಲದನ್ನು ಕೂಡ ಆಲ್ಮೋಸ್ಟ್ ನೀವು ಸೆಕೆಂಡ್ PUC ಅಲ್ಲಿ ಕಲ್ತಿರ್ತೀರಾ. ದ ಸ್ಪೆಷಾಲಿಟಿ ಸ್ಟೋರ್ ರಿಟೇಲಿಂಗ್ ಫಸ್ಟ್ PUC ಅಥವಾ ಸೆಕೆಂಡ್ PUC ಅಲ್ಲಿ ಇದನ್ನೆಲ್ಲನೂ ಕಲ್ತೇ ಇರ್ತೀರಾ, ನಿಮ್ಗೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ಗೊತ್ತಿರುತ್ತೆ. ದ ಸ್ಪೆಷಾಲಿಟಿ ಸ್ಟೋರ್ ರಿಟೇಲಿಂಗ್ ವಿಶೇಷವಾಗಿರುವಂತ ಅಂಗಡಿಗಳು ಅಂತ ಹೇಳ್ತೀವಿ, ಸ್ಟೋರ್ಸ್. ದ ಸ್ಪೆಷಾಲಿಟಿ ಸ್ಟೋರ್ ರಿಟೇಲ್ಸ್ ದ ಸ್ಪೆಷಲೈಸ್ in the merchandise or service they offer a consumer. Thus, the single line specialty stores offer only one or a very closely related products such as jewelry, shoes, etc. This is specialty ಅಂದ್ರೆ ಒಂದಕ್ಕೆ ಮಾತ್ರ ಸೀಮಿತ ಆಗಿರುವಂಥದ್ದು, ತುಂಬಾ ಸ್ಪೆಷಲ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಈ ಪ್ರಾಡಕ್ಟ್ಸ್ ಅಲ್ಲೂ ಕೂಡ ಹಲವಾರು ರೀತಿಯಾದಂತಹ ಆಫರ್ಸ್ ನ ಕನ್ಸ್ಯೂಮರ್ಸ್ ಗೆ ಕೊಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ದ ಸ್ಪೆಷಾಲಿಟಿ ಸ್ಟೋರ್ಸ್ ಆಫರ್ಸ್ ಓನ್ಲಿ ಒನ್ ಆರ್ ಎ ವೆರಿ ಕ್ಲೋಸ್ಲಿ ರಿಲೇಟೆಡ್ ಪ್ರಾಡಕ್ಟ್ಸ್. ಇದು ಒಂದಕ್ಕೆ ಮಾತ್ರ ಆಫರ್ಸ್ ನ ಕೊಡುತ್ತೆ. ಅಂದ್ರೆ ಈ ಆಫರ್ ಅಲ್ಲಿ ಅಂದ್ರೆ ಒಂದು ಇವಾಗ ಸ್ಲಿಪ್ಪರ್ಸ್ ಅಂತ ಹೋದ್ರೆ ಅಲ್ಲಿ ಸ್ಲಿಪ್ಪರ್ಸ್ ಮಾತ್ರ ಸಿಗುತ್ತೆ ಹೊರತು ಅಲ್ಲಿ ಜ್ಯುವೆಲರ್ಸಿ ಸಿಗಲ್ಲ. ಅರ್ಥ ಆಗ್ತಿದ್ಯಾ? ಅದೇ ರೀತಿ ಜ್ಯುವೆಲರ್ಸಿ ಸ್ಟೋರ್ಸ್ ಹೋದ್ರೆ ಜ್ಯುವೆಲರ್ಸ್ ನ ಮಾತ್ರ ನಾವು ನೋಡ್ತೀವಿ ಹೊರತು ಅಲ್ಲಿ ಸ್ಲಿಪ್ಪರ್ಸ್ ಸಿಗೋದಿಲ್ಲ, ಅದು ಶೂ ಸಿಗೋದಿಲ್ಲ, ಕ್ಲಾತ್ ಕೂಡ ಸಿಗೋದಿಲ್ಲ. ಅರ್ಥ ಆಗ್ತಿದ್ಯಾ? ದಟ್ ಈಸ್ ಸ್ಪೆಷಾಲಿಟಿ, ಒಂದಕ್ಕೆ ಮಾತ್ರ ಸೀಮಿತ ಆಗಿರುವಂತ ಸ್ಟೋರ್ಸ್ ಅಂತ ಹೇಳ್ತೀವಿ. ದಟ್ ಈಸ್ ಸ್ಪೆಷಾಲಿಟಿ ಸ್ಟೋರ್ ರಿಟೇಲಿಂಗ್. The third one is chain store retailing. Chain stores retailing. In retailing, the term chain is used in a variety of ways. As commonly used, a chain stores in any retail organization that operates multiple outlets, technology. Any retail organization that operates more than one unit can be called as chain stores. ಅಂದ್ರೆ ಚೈನ್ ಸ್ಟೋರ್ಸ್ ಅಂದ್ರೆ ಇದು ಒಂದರಿಂದ ಇನ್ನೊಂದಕ್ಕೆ ಇದು ಲಿಂಕ್ ಅನ್ನೋದನ್ನ ಪಡ್ಕೊಂಡಿರುತ್ತೆ, ಸಂಬಂಧಪಟ್ಟಿರುವಂತದ್ದು ಅಂತ ಹೇಳ್ತೀವಿ. ದ ಟರ್ಮ್ ಚೈನ್ ಈಸ್ ಯೂಸ್ಡ್ ಇನ್ ಎ ವೆರೈಟಿ ಆಫ್ ವೇಸ್. ಇಲ್ಲಿ ಏನು ಚೈನ್ ನ ಯೂಸ್ ಮಾಡ್ತೀವಿ, ಇದು ವೆರೈಟೀಸ್ ನ ಒಳಗೊಂಡಿರುತ್ತೆ. ಮೀನ್ಸ್ ಆ ಸ್ಟೋರ್ಸ್ as commonly used a chain stores in any retail organization that operates multiple outlets in the technology, and any retail organization that operates more than one unit can be called as chain stores. Means ಒಂದು ಆರ್ಗನೈಸೇಷನ್ ಇಂದ ಸೇಮ್ ಆರ್ಗನೈಸೇಷನ್ ನಲ್ಲಿ ಒಂದು ಯೂನಿಟ್ ನ ನಾವು ನೋಡೋದಿಲ್ಲ. ಮೀನ್ಸ್ ಹಲವಾರು ರೀತಿಯಾದಂತಹ ಡಿಪಾರ್ಟ್ಮೆಂಟ್ಸ್ ನ ನೋಡ್ತೀವಿ. ಈ ಹಲವಾರು ರೀತಿಯಾದಂತಹ ಡಿಪಾರ್ಟ್ಮೆಂಟ್ಸ್ ಒಂದಕ್ಕೆ ಒಂದು ಲಿಂಕ್ ಇರುತ್ತೆ. ಯಾಕೆ ಹಲವಾರು ಡಿಪಾರ್ಟ್ಮೆಂಟ್ಸ್ ನ ನೋಡ್ತೀವಿ ಅಂದ್ರೆ ಒಂದೊಂದು ಡಿಪಾರ್ಟ್ಮೆಂಟ್ ಸಪರೇಟ್ ಆಗಿರುತ್ತೆ, ಅಲ್ಲಿ ಬೇರೆ ಬೇರೆ ರೀತಿಯಾದಂತ ವರ್ಕ್ ನ ನಡೀತಾ ಇರುತ್ತೆ ಅಥವಾ ಪ್ರಾಡಕ್ಟ್ ಅನ್ನೋದು ಇರುತ್ತೆ. ಇವೆಲ್ಲದನ್ನು ಸೇರಿದಾಗ ನಮ್ಗೆ ಫೈನಲ್ ಪ್ರಾಡಕ್ಟ್ ಅನ್ನೋದು ಬರುತ್ತೆ ಅಥವಾ ಫೈನಲ್ ಆಗಿ ಫಿನಿಶ್ ಗೂಡ್ಸ್ ಅನ್ನೋದು ಹೊರಗಡೆ ಬರುತ್ತೆ. ಲೈಕ್ ದಟ್ ಓನ್ಲಿ ದ ಇನ್ಸ್ಟಿಟ್ಯೂಷನ್. ಇದಕ್ಕೆ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಒಂದು ಕಂಪನಿಯಲ್ಲಿ ಈಗ ಪರ್ಚೇಸಿಂಗ್ ಡಿಪಾರ್ಟ್ಮೆಂಟ್ ಒಂದಿರುತ್ತೆ, ಸೆಲ್ಲಿಂಗ್ ಡಿಪಾರ್ಟ್ಮೆಂಟ್ ಒಂದಿರುತ್ತೆ, ರಾ ಮೆಟೀರಿಯಲ್ಸ್ ಡಿಪಾರ್ಟ್ಮೆಂಟ್ ಹೊಂದಿರುತ್ತೆ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಹೊಂದಿರುತ್ತೆ,
ಡಿಸ್ಟ್ರಿಬ್ಯೂಟರ್ ಡಿಪಾರ್ಟ್ಮೆಂಟ್ ಹೊಂದಿರುತ್ತೆ. ಈ ರೀತಿ ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ಬಟ್ ಎಲ್ಲ ಕೂಡ ಒಂದೇ ಆರ್ಗನೈಸೇಷನ್ ಅಲ್ಲಿ ಇರುವಂತದ್ದು. ಬಟ್ ಒಂದಕ್ಕೊಂದು ಏನಿರುತ್ತೆ, ಇಲ್ಲಿ ಲಿಂಕ್ ಅನ್ನೋದು ಒಳಗೊಂಡಿರುತ್ತೆ. ಅರ್ಥ ಆಗ್ತಿದ್ಯಾ? ದಟ್ ಈಸ್ ಚೈನ್ ಸ್ಟೋರ್ಸ್ ರಿಟೇಲಿಂಗ್ ಅಂತ ಹೇಳುವಂಥದ್ದು. ದ ನೆಕ್ಸ್ಟ್ ಒನ್ ಡಿಸ್ಕೌಂಟ್ ಸ್ಟೋರ್ ರಿಟೇಲಿಂಗ್. ಡಿಸ್ಕೌಂಟ್ ಸ್ಟೋರ್ ರಿಟೇಲಿಂಗ್ ಅಂದ್ರೆ ರಿಯಾಯಿತಿ ನೀಡುವಂತ ಅಂಗಡಿಗಳು, ರಿಟೇಲಿಂಗ್ ಶಾಪ್ಸ್ ಅಂತ ಹೇಳ್ತೀವಿ. Discount stores is a retailing institution that sells a wide variety of merchandise at less than traditional retail price. The discount stores is a retailing institutions. This one also one of the institutions that sells a wide variety of merchandise. ಇಲ್ಲೂ ಕೂಡ ಹಲವಾರು ಬಗೆಯಾದಂತ ಉತ್ಪನ್ನಗಳನ್ನು ಇವರು ಸೇಲ್ ಮಾಡ್ತಾರೆ, ಬಟ್ ಅಟ್ ಲೆಸ್ ದ್ಯಾನ್ ಟ್ರೆಡಿಷನಲ್ ರಿಟೇಲ್ ಪ್ರೈಸ್. ಇದನ್ನು ಕೂಡ ಒಂದು ಟ್ರೆಡಿಷನಲ್ ಆಗಿ ಪ್ರೈಸ್ ನ ಫಿಕ್ಸ್ ಮಾಡುವಂಥದ್ದು, ಆ ಪ್ರೈಸ್ಗೆ ಅವರು ಡಿಸ್ಕೌಂಟ್ ನ ಕೊಡುವಂಥದ್ದು. ಮೀನ್ಸ್ ಈಗ 1000 rupees ಅಂತ ಫಿಕ್ಸ್ ಮಾಡಿ ಆ 1000 rupeesಗೆ 10% ಡಿಸ್ಕೌಂಟ್ ಅಂತ ಕೊಡುವಂಥದ್ದು. ದಿಸ್ ಇಸ್ ಟ್ರೆಡಿಷನಲ್ ರಿಟೇಲ್ ಪ್ರೈಸಸ್ ಅಂತ ಹೇಳ್ತೀವಿ. ಇದು ಡಿಸ್ಕೌಂಟ್ ಸ್ಟೋರ್ ಅಥವಾ ಡಿಸ್ಕೌಂಟ್ ರಿಟೇಲಿಂಗ್ ಅಂತ ಕೂಡ ಕರಿತೀವಿ. ಇಲ್ಲಿ ಪರ್ಸೆಂಟೇಜ್ ಅಲ್ಲಿ ಡಿಸ್ಕೌಂಟ್ ನ ಕೊಡುವಂಥದ್ದು, ಆಫರ್ ಮಾಡುವಂಥದ್ದು. 20%, 10% ಈ ರೀತಿ ಆಫರ್ ನ ಮಾಡುವಂಥದ್ದು. ದ ನೆಕ್ಸ್ಟ್ ಒನ್ ಆಫ್ ಪ್ರೈಸ್ ರಿಟೇಲಿಂಗ್. ದ ಆಫ್ ಪ್ರೈಸ್ ರಿಟೇಲರ್ಸ್ are those the specialty retailers who sell both soft and hard goods at price level below 20 to 60% of regular retail price. Off price retailers are those specialty retailers. These are off price retailers are those specialty retailers who sell both soft and hard goods. ಇಲ್ಲಿ ಸಾಫ್ಟ್ ಮತ್ತೆ ಹಾರ್ಡ್ ಎರಡಲ್ಲೂ ಕೂಡ ಇದು ಗೂಡ್ಸ್ ನ ನಾವು ಸೆಲ್ ಮಾಡ್ತಾರೆ, ಬಟ್ ಅಟ್ ಪ್ರೈಸ್ ಲೆವೆಲ್ ಇಸ್ ಬಿಲೋ 20 to 60% ಆಫ್ ರೆಗ್ಯುಲರ್ ರಿಟೇಲ್ ಪ್ರೈಸ್. ಇಲ್ಲಿ ರೆಗ್ಯುಲರ್ ಆಗಿ ಬರುವಂತ ಪರ್ಸನ್ಸ್ಗೆ ಅಂದ್ರೆ ಇಲ್ಲಿ ಇರುವಂತ ಪ್ರೈಸ್ 20 to 60% ಅಂದ್ರೆ ಆಫ್ ಒಂದು ಇದರಲ್ಲಿ ಪರ್ಸೆಂಟೇಜ್ ನಲ್ಲಿ ಇವರಿಗೆ ಪ್ರೈಸಸ್ ನ ಫಿಕ್ಸ್ ಮಾಡಿ ಇದನ್ನ ಸೇಲ್ ಮಾಡುವಂಥದ್ದು. ದಟ್ ಇಸ್ ಆಫ್ ಪ್ರೈಸ್ ರಿಟೇನಿಂಗ್ ಅಂತ ಹೇಳುವಂಥದ್ದು. ಆಫ್ ಅಂದ್ರೆ 50-50 ಅಲ್ಲ, ಒಂದು 60% ವರೆಗೂ ಅವ್ರಿಗೆ ಒಂದು ರಿಯಾಯಿತಿನ ನೀಡುವಂಥದ್ದು. 20 to 60% ಮೀನ್ಸ್ ಈಗ ಕೆಲವೊಂದು ಪರ್ಸನ್ಸ್ ರೆಗ್ಯುಲರ್ ಆಗಿ ತಗೊಂಡು ಹೋಗ್ತಾ ಇರ್ತಾರೆ, ಅವ್ರಿಗೆ 60% ಅಷ್ಟು ಕೊಡುವಂಥದ್ದು. ಇನ್ನು ಕೆಲವರು ಅವಾಗ ಬಂದು ತಗೊಂಡು ಹೋಗ್ತಾರೆ, ಅವ್ರಿಗೆ 20% ಅಥವಾ 30%. ಹೆಚ್ಚಿನ ಒಂದು ವಸ್ತುಗಳನ್ನ ಪರ್ಚೇಸ್ ಮಾಡ್ತಾರೋ ಅಂತವ್ರಿಗೆ ಏನ್ ಮಾಡ್ತಾರೆ, ರಿಯಾಯಿತಿನ ಜಾಸ್ತಿ ಕೊಟ್ಟು ಹೋಗ್ತಾರೆ. ದಟ್ ಇಸ್ ಆಫ್ ಪ್ರೈಸ್ ರಿಟೇಲಿಂಗ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಒನ್ ಇಸ್ ಸೂಪರ್ ಮಾರ್ಕೆಟ್ ರಿಟೇಲಿಂಗ್. ಸೂಪರ್ ಮಾರ್ಕೆಟ್ ರಿಟೇಲಿಂಗ್. There is no university accepted definition of the term supermarket, but word is generally used to describe a self-service. The supermarket ಅಂದ ತಕ್ಷಣ ನಾವು ಥಿಂಕ್ ಮಾಡೋದು ಬೇರೆ ರೀತಿಯಾದಂಥ ಡೆಫಿನೇಷನ್ ನಾವು ಥಿಂಕ್ ಮಾಡ್ತೀವಿ. ಸೂಪರ್ ಆಗಿರೋಂಥ ಮಾರುಕಟ್ಟೆ ಅಂತ ಅನ್ಕೊಳ್ತೀವಿ. ಬಟ್ the word is generally used to describe a self-services. The supermarket is nothing but self-services market. That's it. ಅಂದ್ರೆ ನಾವೇ ಹೋಗಿ ತಗೊಂಡು ಅದಕ್ಕೆ ಬಿಲ್ ಕಟ್ಟಿ ಬರುವಂತ ಒಂದು ಸ್ಟೋರ್ಸ್, ಅಂಗಡಿಗಳು ಅಂತ ಹೇಳ್ತೀವಿ. The departmentalized food store with a minimum sale of $1 million. ಈ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಇದು ಅವಶ್ಯಕತೆ ಇಲ್ಲ ನಮ್ಗೆ. ಸೂಪರ್ ಮಾರ್ಕೆಟ್ಗೆ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ನಿಮ್ಮ ಹತ್ತಿರದಲ್ಲೇ ಇರುವಂತ ಕೆಲವೊಂದು ಸೂಪರ್ ಮಾರ್ಕೆಟ್ ನೀವು ಹೋಗ್ತೀರಾ. ಮೀನ್ಸ್ ಚಿಕ್ಕಬಳ್ಳಾಪುರದಲ್ಲೇ ತುಂಬಾ ಸೂಪರ್ ಮಾರ್ಕೆಟ್ಗಳನ್ನ ನಾವು ನೋಡ್ತೀವಿ. ಈ ಸೂಪರ್ ಮಾರ್ಕೆಟ್ಗಳಲ್ಲಿ ನಮಗ್ ಬೇಕಾಗಿರುವಂತ ವಸ್ತುಗಳನ್ನ ಆರಾಮಾಗಿ ಅಂಗಡಿ ಒಳಗಡೆ ಹೋಗ್ತೀವಿ,
ಬೇಕಾಗಿರೋದನ್ನ ತಗೊಳ್ತೀವಿ, ಅದನ್ನ ತಗೊಂಡ್ಬಂದು ನಾವು ಕೌಂಟರ್ ಅಲ್ಲಿ ದುಡ್ಡನ್ನ ಪೇ ಎಲ್ಲ ಲೆಕ್ಕ ಹಾಕ್ಸಿ ದುಡ್ಡನ್ನ ಪೇ ಮಾಡಿ ನಾವು ತಗೊಂಡು ಬರ್ತೀವಿ. ದಟ್ ಈಸ್ ಸೆಲ್ಫ್ ಸರ್ವಿಸ್. ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ದೇವನಹಳ್ಳಿಯಲ್ಲಿ ಇರುವಂತ ಡಿಮಾರ್ಟ್. ಎಲ್ಲಾ ರೀತಿಯಾದಂತ ಪ್ರಾಡಕ್ಟ್ಸ್ ನಿಮ್ಗೆ ಸಿಗುತ್ತೆ, ಎಲ್ಲಾ ರೀತಿಯಾದಂತ ಪ್ರಾಡಕ್ಟ್ಸ್ ನಿಮ್ಗೆ ಸಿಗುತ್ತೆ. ಬಟ್ ಎಲ್ಲವೂ ಕೂಡ ಸೆಲ್ಫ್ ಸರ್ವಿಸ್. ಯಾರು ಕೂಡ ಅಲ್ಲಿ ನಿಮ್ಗೆ ಅದು ಅಲ್ಲಿದೆ ನಾವು ಕೇಳಿದ್ನ ಅವ್ರು ತಂದು ಕೊಡೋದಿಲ್ಲ. ನಮ್ಗೆ ಬೇಕಾಗಿರೋದು ಅಂತ ಜಾಗದಲ್ಲಿ ಇದೆ ಅಂತ ನಮ್ಗೆ ಹೇಳ್ತಾರೆ ಹೊರತು, ಇನ್ಫಾರ್ಮೇಶನ್ ಕೊಡ್ತಾರೆ ಹೊರತು ನಾವು ಹೋಗಿ ಹುಡುಕಿ ನಮ್ಗೆ ಯಾವ್ದು ಬೇಕಾದ್ರೂ ನಾವು ತಗೊಂಡ್ ಬರ್ತೀವಿ. ಅರ್ಥ ಆಗ್ತಿದ್ಯಾ? ದಟ್ ಈಸ್ ಸೆಲ್ಫ್ ಸರ್ವಿಸಸ್ ಅಂತ ಹೇಳ್ತೀವಿ. ದಟ್ ಈಸ್ ಸೂಪರ್ ಮಾರ್ಕೆಟ್ ರಿಟೇಲಿಂಗ್. ದ ನೆಕ್ಸ್ಟ್ ಒನ್, ಕನ್ವೀನಿಯನ್ಸ್ ಸ್ಟೋರ್ ರಿಟೇಲಿಂಗ್. ಕನ್ವೀನಿಯನ್ಸ್ ಸ್ಟೋರ್ retailing. As name suggest, the convenience store offers the customers at convenient place in shop. The convenient ಅಂದ್ರೆ ಎಲ್ಲರಿಗೂ ಕೂಡ ಅನುಕೂಲ ಆಗುವಂತ ರೀತಿಯಲ್ಲಿ ಆ ಸ್ಟೋರ್ಸ್ ಇರಬೇಕು, ಆ ಪ್ಲೇಸ್ ಅಲ್ಲಿ ಇರಬೇಕು ಅಂತ ಹೇಳ್ತಾರೆ. The modern version is Corner, the Mona and Pop, the grocery stores. ಅಂದ್ರೆ ಮೋನಾ ಇಂದ ಮಾಡರ್ನ್ ವರ್ಷನ್ ಅಲ್ಲಿ ಈ ಕನ್ವೀನಿಯನ್ಸ್ ಸ್ಟೋರ್ಸ್ ನ ಮೋನಾ ಅಂಡ್ ಪಾಪ್ ಅಂತ, ದಟ್ ಇಸ್ ಗ್ರಾಸರಿ ಸ್ಟೋರ್ಸ್ ಅಂತ ಕರಿತೀವಿ. ಇಲ್ಲಿ ಗ್ರಾಸರೀಸ್ ಅಂದ್ರೆ ಮನೆಗೆ ಉಪಯೋಗಿಸುವಂತ ವಸ್ತುಗಳು, ಮನೆಗೆ ದಿನ ಉಪಯೋಗಿಸುವಂತ ಕೆಲವೊಂದು ಸಾಮಗ್ರಿಗಳು ಏನಿರುತ್ತೆ ಇವೆಲ್ಲವೂ ಕೂಡ ಗ್ರಾಸರೀಸ್ ಅಂತ ನಾವು ಕರಿತೀವಿ. It offers time convenience by being open longer and during the inconvenient early morning and late night hours, and place convenience by being a small, compact, fast service operation that is close to consumer especially. It offers time convenience. ಇದರಲ್ಲೂ ಕೂಡ ಟೈಮ್ ಕನ್ವೀನಿಯನ್ಸ್ ಇರುತ್ತೆ. ಬೈ ಬೀಯಿಂಗ್ ಓಪನ್ ಲಾಂಗರ್ ಅಂಡ್ ಡ್ಯೂರಿಂಗ್ ದ ಇನ್ಕನ್ವೀನಿಯಂಟ್ ಅರ್ಲಿ ಮಾರ್ನಿಂಗ್. ಈ ಕೆಲವೊಂದು ಏನು ಒಂದು ಶಾಪ್ಸ್ ಇರುತ್ತೆ, ಈ ಶಾಪ್ಸ್ ತುಂಬಾ ಹತ್ತಿರದಲ್ಲಿದ್ದಾಗ ತುಂಬಾ ಲಾಂಗ್ ಟೈಮ್ ಅದನ್ನ ಓಪನ್ ಅಲ್ಲಿ ಇರುತ್ತೆ. ಜೊತೆಗೆ ಅರ್ಲಿ ಮಾರ್ನಿಂಗ್ ಕೂಡ ಅದು ಓಪನ್ ಆಗುತ್ತೆ. ಅಂಡ್ ಲೇಟ್ ನೈಟ್ ಅವರ್ಸ್ ಆಲ್ಸೋ. ಅಂಡ್ ಪ್ಲೇಸ್ ಕನ್ವೀನಿಯನ್ಸ್ ಬೈ ಬೀಯಿಂಗ್ a small, the compact fast service operation that is close to consumers especially. ಇದರಿಂದ ಏನಾಗುತ್ತೆ ಮೀನ್ಸ್ ಅಂದ್ರೆ ಎಲ್ಲಾ ಜನಗಳಿಗೆ ಇರುವಂತಹ ಒಂದು ಪ್ರದೇಶದಲ್ಲಿ ಈ ರೀತಿಯಾದಂತ ಒಂದು ಸ್ಟೋರ್ಸ್ ನ ಇಟ್ಟಾಗ, ರಿಟೇಲ್ ಶಾಪ್ ಇದ್ದಾಗ ಪ್ರತಿಯೊಬ್ಬ ಕಸ್ಟಮರ್ಸ್ ಕೂಡ ಅವ್ರಿಗೂ ಕೂಡ ಹತ್ರ ಆಗುತ್ತೆ, ಕನ್ವೀನಿಯಂಟ್ ಆಗಿರುತ್ತೆ. ಹತ್ರ ಇರೋದ್ರಿಂದ ಬರ್ತಾರೆ, ಅದು ಅವ್ರಿಗೆ ಬೇಕಾಗಿರುವಂತ ಟೈಮಿಗೆ ಅವರು ಬಂದು ವಸ್ತುಗಳನ್ನ ತಗೊಂಡು ಹೋಗ್ತಾರೆ. ಅದು ಅರ್ಲಿ ಮಾರ್ನಿಂಗ್ ಆಗಿರ್ಬೋದು ಅಥವಾ ಲೇಟ್ ನೈಟ್ ಆಗಿರ್ಬೋದು. ಈ ಇಂಥ ಟೈಮಿಂಗ್ಸ್ ಅಲ್ಲಿ ಅವ್ರಿಗೆ ಕನ್ವೀನಿಯನ್ಸ್ ಕೂಡ ಇರಬೇಕು. ಮೀನ್ಸ್ ಆ ಸ್ಟೋರ್ ಓಪನ್ ಅಲ್ಲಿ ಇರಬೇಕು. ಹಾಗಿದ್ರೆ ಮಾತ್ರ ಅವ್ರು ಪರ್ಚೇಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಬಟ್ ಆದ್ರೆ ವಿತಿನ್ 9 ಒಳಗಡೆ ಅದು ಕ್ಲೋಸ್ ಮಾಡ್ಬಿಟ್ರೆ, ಬಟ್ ಅವ್ರಿಗೆ 9 ಬೇಕಾದ್ರೆ ಆ ಪ್ರಾಡಕ್ಟ್ ಸಿಗೋದಿಲ್ಲ. ಆವಾಗ ಬೇರೆ ಕಡೆ ಹುಡ್ಕೊಂಡು ಹೋಗ್ಬೇಕಾಗುತ್ತೆ. ಅದು ದೂರನೂ ಆಗ್ಬೋದು ಅಲ್ವಾ? ಇರುವಂತ ಅಂಗಡಿಗಳು ಒಂದು ಟೈಮಿಂಗ್ಸ್ ಅನ್ನೋದನ್ನ ಫಿಕ್ಸ್ ಮಾಡ್ಕೊಳ್ತಾರೆ. ಆಲ್ಮೋಸ್ಟ್ ಎಲ್ಲ ಕಡೆನೂ ಕೂಡ ಟೈಮಿಂಗ್ಸ್ ನ ಫಿಕ್ಸ್ ಮಾಡ್ತಾರೆ. ಆ ಟೈಮಿಂಗ್ಸ್ ಅಲ್ಲಿ ಅದನ್ನ ಓಪನ್ ಮಾಡ್ತಾರೆ. ಬಟ್ ಇನ್ನೂ ಕನ್ವೀನಿಯಂಟ್ ಆಗಿ ಇನ್ನೂ ಒಂದು ಟೈಮ್ ನ ಎಕ್ಸ್ಟೆಂಡ್ ಮಾಡಿದಾಗ ಅಥವಾ ಮಾರ್ನಿಂಗ್ ಅಲ್ಲಿ ಇನ್ನೂ ಅರ್ಲಿ ಆಗಿ ಬೇಗ ಅದನ್ನ ಓಪನ್ ಮಾಡಿದಾಗ ಏನಾಗುತ್ತೆ, ಸರ್ವಿಸಸ್ ಅಂದ್ರೆ ಅದರಲ್ಲಿ ಪ್ರತಿಯೊಬ್ಬ ಕಸ್ಟಮರ್ಸ್ಗೂ ಕೂಡ ಸರ್ವಿಸಸ್ ನ ಕೊಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ದಟ್ ಈಸ್ ಕನ್ವೀನಿಯನ್ಸ್ ಸ್ಟೋರ್ ರಿಟೇಲಿಂಗ್ ಅಂತ ಹೇಳುವಂಥದ್ದು. ಎಲ್ಲರಿಗೂ ಕೂಡ ಕನ್ವೀನಿಯಂಟ್ ಆಗಿರ್ಬೇಕು, ಆರಾಮಾಗಿ ಸುಲಭವಾಗಿ ತುಂಬಾ ಬೇಗ ವಸ್ತುಗಳು ಸಿಗುವಂತ ರೀತಿಯಲ್ಲಿ ಅಂತ ಸ್ಥಳಗಳಲ್ಲಿ ಈ ರೀತಿಯಾದಂಥ ಸ್ಟೋರ್ಸ್ ಇರ್ಬೇಕು. ದಟ್ ಇಸ್ ಕನ್ವೀನಿಯನ್ಸ್ ಸ್ಟೋರ್ ರಿಟೇಲಿಂಗ್ ಅಂತ ಹೇಳ್ತೀವಿ. ಅದಕ್ಕೆ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಇವಾಗ ಸಿಟಿಯಲ್ಲಿ ಇರುವಂತ ಒಂದು ಪ್ರದೇಶ, ಈ ಒಂದು ಸಿಟಿಯಲ್ಲಿ ಒಂದಲ್ಲ ಒಂದು ಸ್ಟೋರ್ಸ್ ನ ನೋಡ್ತೀವಿ, ಹಲವಾರು ರೀತಿಯಾದ ಸ್ಟೋರ್ಸ್ ನ ನೋಡ್ತೀವಿ. ಒಂದು ತೆಗ್ದಿಲ್ಲ ಅಂದ್ರೆ ಇನ್ನೊಂದಕ್ಕೆ ಹೋಗ್ತೀವಿ, ಅಲ್ಲಿ ಪರ್ಚೇಸ್ ಮಾಡ್ತೀವಿ. ಅದೇ ಈ ಟೌನ್ ಅಲ್ಲಿ ಯಾವುದೇ ಸ್ಟೋರ್ಸ್ ಇಲ್ದಿರಾ ಒಂದೇ ಒಂದು ಸ್ಟೋರ್ ಇದ್ದಾಗ, ಒಂದೇ ಒಂದು ಸ್ಟೋರ್ ಇರೋದು, ಇಡೀ ಟೌನ್ಗೆ ಒಂದೇ ಸ್ಟೋರ್ ಇರೋದು,
ಆ ರೀತಿ ಇದ್ದಾಗ ಏನಾಗುತ್ತೆ, ಹಲವಾರು ರೀತಿಯಂತ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ಬೇಕಾಗುತ್ತೆ. ಆ ಅಂಗಡಿ 9 ಗಂಟೆಗೆ ಓಪನ್, ಮಾರ್ನಿಂಗ್ 9 ಗಂಟೆಗೆ 9 o'clock ಓಪನ್ ಆಗಿ ವಿತಿನ್ 8 o'clock ನೈಟ್ 8 o'clock ಕ್ಲೋಸ್ ಮಾಡಿಬಿಟ್ರೆ ಎಷ್ಟು ಜನಗಳಿಗೆ ಇಲ್ಲಿ ಆ ಒಂದು ಪ್ರಾಬ್ಲಮ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಹೌದಾ? ದಟ್ ಇಸ್ ಇನ್ಕನ್ವೀನಿಯಂಟ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಪ್ರತಿಯೊಂದನ್ನು ಕೂಡ ನಾವು ಹಲವಾರು ನೋಡ್ಬೋದು, ಬಟ್ ಎಲ್ಲರಿಗೂ ಅದು ಕನ್ವೀನಿಯಂಟ್ ಆಗಿ ಇರಬೇಕು. ದ ನೆಕ್ಸ್ಟ್ ಒನ್ ಇಸ್ franchised retailers. Franchise retailers. The of late partly the large share of retail marketing is conducted through franchise system within a form of retailing in which a parent organization obtains the distribution of its products, services or methods through a network of contractually affiliated dealers. The franchised retailers is nothing but that is contract based ಅಂತ ಹೇಳ್ತೀವಿ. ಮೀನ್ಸ್ ಅವರ ವಸ್ತುಗಳನ್ನ ಅಥವಾ ಅವರ ಒಂದು ಉತ್ಪನ್ನಗಳನ್ನ ಅಥವಾ ಅವರ ಒಂದು ಮೆಥಡಾಲಜಿನ ನಾವು ಏನ್ ಮಾಡ್ತೀವಿ, ಕಾಂಟ್ರಾಕ್ಟ್ ಬೇಸ್ ಮೇಲೆ ನಾವು ಅದನ್ನ ತಗೊಳ್ಳುವಂಥದ್ದು. ದಟ್ ಇಸ್ ಫ್ರಾಂಚೈಸ್ಡ್ ಅಂತ ಹೇಳ್ತೀವಿ. ದಟ್ ಇಸ್ ಆಫ್ ಲೇಟ್ ಪಾರ್ಟ್ಲಿ the largest shares of retail marketing is conducted through franchise. ಏನ್ ಮಾಡ್ತಾರೆ, ಯಾರೋ ಒಂದು ಹೊಸ ಉತ್ಪನ್ನನ ಉತ್ಪಾದನೆ ಮಾಡ್ತಾರೆ, ಇದು ಒಳ್ಳೆ ರೀತಿಯಲ್ಲಿ ಮಾರ್ಕೆಟಿಂಗ್ ಅಲ್ಲಿ ಎಕ್ಸ್ಟರ್ನ್ ಮಾಡ್ತಾ ಇದೆ ಅಂದ್ರೆ ಇನ್ನೊಬ್ಬ ಪರ್ಸನ್ ಏನ್ ಮಾಡ್ತಾನೆ, ಅದನ್ನ ಫ್ರಾಂಚೈಸ್ ತಗೊಳ್ತಾರೆ. ಮೀನ್ಸ್ ಕಾಂಟ್ರಾಕ್ಟ್ ಬೇಸ್ ಮೇಲೆ ತಗೊಂಡ್ಬಿಡ್ತಾನೆ. ಅದರ ಒಂದು ನೇಮ್ ಅಥವಾ ಲೈಸೆನ್ಸ್ ನ ಏನ್ ಮಾಡ್ತಾನೆ, ಅವರ ಒಂದು ಹೆಸರಲ್ಲಿ ಮಾಡ್ಕೊಳ್ತಾರೆ. ಇಷ್ಟು ಇಯರ್ಸ್ ಇಷ್ಟು ಅಮೌಂಟ್ ಅಂತ ಕೊಟ್ಟು ಅದನ್ನ ಮಾಡ್ಕೊಳ್ತಾರೆ. ಅದರಲ್ಲಿ ಅವ್ರು ಏನ್ ಮಾಡ್ತಾರೆ, ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಅರ್ಥ ಆಗ್ತಿದೆ? ದಟ್ ಇಸ್ ಫ್ರಾಂಚೈಸ್ಡ್ ರಿಟೇಲಿಂಗ್ ಅಂತ ಹೇಳ್ತೀವಿ. This the distribution of its products and services or methods through a network of contractually affiliated dealers. ಇಲ್ಲಿ ಒಂದು ಪ್ರಾಡಕ್ಟ್ಸ್ ಆಗಿರ್ಬೋದು, ಸರ್ವಿಸಸ್ ಆಗಿರ್ಬೋದು ಅಥವಾ ಮೆಥಡ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ನೆಟ್ವರ್ಕ್ ಮೂಲಕ ಏನ್ ಮಾಡ್ತಾರೆ, ಕಾಂಟ್ರಾಕ್ಟ್ ಬೇಸ್ ಮೇಲೆ ಇದನ್ನ ಡೀಲಿಂಗ್ ನ ಮಾಡ್ತಾರೆ. ಇಟ್ ಇಸ್ ಫ್ರಾಂಚೈಸ್ ಡೀಲರ್ಸ್ ಅಂತ ಹೇಳ್ತೀವಿ. The next one, warehouse retailing. Warehouse retailing. A warehousing retailing involves some combination of warehouses and showroom facilities. In some cases, these facilities are located in separate but adjacent areas. ಅಂದ್ರೆ ಪ್ರತಿಯೊಂದು ವಸ್ತುನು ಕೂಡ ಉತ್ಪಾದನೆ ಮಾಡಿರುವಂತ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಗಳಿಗೆ ಸಾಗಣೆ ಮಾಡಬೇಕಾದ್ರೆ ಅಥವಾ ಉತ್ಪಾದನೆ ಮಾಡಿದ್ದು ಹೆಚ್ಚಾದಾಗ ಅದನ್ನ ಎಲ್ಲದನ್ನು ಕೂಡ ನಾವು ಒಂದೇ ಸತಿ ಮಾರ್ಕೆಟ್ಗೆ ಸಾಗಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೌದಾ? ಅದೆಲ್ಲದನ್ನು ಕೂಡ ಸ್ಟೋರ್ ಮಾಡೋದಕ್ಕೆ ಏನ್ ಬೇಕು, ವೇರ್ ಹೌಸಿಂಗ್ ಅನ್ನೋದು ಇರ್ಬೇಕು. ಹೌದಾ? ಈ ವೇರ್ ಹೌಸಿಂಗ್ ಕೂಡ ಒಂದು ಶೋರೂಮ್ ತರ ಇದೆ. ಶೋರೂಮ್ ಫೆಸಿಲಿಟೀಸ್ ನ ಒಳಗೊಂಡಿರುತ್ತೆ. ದೊಡ್ಡದಾದ ರೂಮು, ಅದ್ರ ಒಳಗಡೆ ಕತ್ಲೆ ರೂಮು ಅಥವಾ AC, ಈ ರೀತಿಯ ಫೆಸಿಲಿಟೀಸ್ ನ ಮಾಡ್ಕೊಡ್ತಾರೆ. ಅಂದ್ರೆ ಅಲ್ಲಿ ಏನ್ ಪ್ರಾಡಕ್ಟ್ ನ ಇರ್ತೀವಿ ಆ ಪ್ರಾಡಕ್ಟ್ ಬೇಕಾಗಿರುವಂತ ಫೆಸಿಲಿಟೀಸ್ ನ ಅಲ್ಲಿ ಮಾಡ್ಕೊಡ್ತಾರೆ. In this some cases these facilities are located in separate but adjacent areas. ಅಂದ್ರೆ ಒಂದು ಅಕ್ಕಪಕ್ಕದಲ್ಲಿ, ಅಂದ್ರೆ ಅಕ್ಕಪಕ್ಕ ನೆರೆಯ ಅಂತ ಹೇಳ್ತೀವಲ್ಲ, ಅಂತ ಪ್ಲೇಸ್ ಅಲ್ಲಿ ಈ ರೀತಿಯಂತ ವೇರ್ ಹೌಸಿಂಗ್ ನ ನಾವು ಬಿಲ್ಡ್ ಮಾಡ್ತೀವಿ. ಅಂದ್ರೆ ವೇರ್ ಹೌಸಿಂಗ್ ನ ನಾವು ನೋಡ್ತೀವಿ. ಈ ಒಂದು ಕಟ್ಟಡಗಳನ್ನ ಕಟ್ಟಿ ಅಂತ ಒಂದು ವೇರ್ ಹೌಸಿಂಗ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಉತ್ಪನ್ನಗಳನ್ನ ಅಥವಾ ಸರಕುಗಳನ್ನ ನಾವು ಅಲ್ಲಿ ಸ್ಟೋರ್ ಮಾಡ್ತಾ ಬರ್ತೀವಿ. ದಟ್ ಈಸ್ ವೇರ್ ಹೌಸ್ ರಿಟೇಲಿಂಗ್ ಅಂತ ಹೇಳುವಂಥದ್ದು. A warehouse, the retailing involves some combination of warehouses and showroom facilities. In some cases, these facilities are located in separate but adjacent areas. ಈ ಫೆಸಿಲಿಟೀಸ್ ನಮ್ಗೆ ಇಲ್ಲಿ ಸಿಗದೆ ಇರಬಹುದು, ಅಂದ್ರೆ ಉತ್ಪಾದನೆ ಮಾಡಿದಂತ ಸ್ಥಳದಲ್ಲಿ ಇಲ್ಲದೆ ಇರಬಹುದು, ಬಟ್ ಅಕ್ಕಪಕ್ಕದ ಅಥವಾ ನೆರೆಹೊರೆಯ ಪ್ಲೇಸ್ ಅಲ್ಲಿ, ದ ನಿಯರ್ ಬೈ, ಅಲ್ಲೇ ಅಡ್ಜಸೆಂಟ್ ಅಂದ್ರೆ ನಿಯರ್ ಬೈ ಇರುವಂತ ಒಂದು ಪ್ಲೇಸ್ ಅಲ್ಲಿ ಈ ರೀತಿಯಂತ ವೇರ್ ಹೌಸಸ್ ಫೆಸಿಲಿಟೀಸ್ ಇರುವಂತ ವೇರ್ ಹೌಸಸ್ ನ ನಾವು ನೋಡ್ತೀವಿ. ದ ನೆಕ್ಸ್ಟ್ ಒನ್ ಇಸ್ ಹೈಪರ್ ಮಾರ್ಕೆಟ್.
hypermarket. The hypermarket, hyper ಅಂದ್ರೆ ತುಂಬಾ ಮೇಲೆ ಆಚೆ ಹೊರಗಡೆ ಅಂತ ಹೇಳ್ತಿದ್ದಾರೆ. Hypermarket is a general merchandise warehouse, the retail unit that stocks and sells food products and a wide variety of both hard and soft goods. The operating out of a warehouse. The hypermarket displays the offering in wire baskets, metal rocks, and the wooden bins and simple stocks of merchandise that normally they reach a height of 12 to 15 feet. ಈ ಹೈಪರ್ ಮಾರ್ಕೆಟ್ ಅಂತ ಏನ್ ಹೇಳ್ತಾ ಇದ್ವಿ, ಈ ಹೈಪರ್ ಮಾರ್ಕೆಟ್ ಇಸ್ ಎ ಜನರಲ್ ಮರ್ಚೆಂಡೈಸ್ ವೇರ್ ಹೌಸ್ ಅಂತ ಹೇಳ್ತೀವಿ. ತುಂಬಾ ದೂರದಲ್ಲಿ ಇರುವಂತದ್ದು ಅಥವಾ ತುಂಬಾ ಹೈ ಲೆವೆಲ್ ಅಲ್ಲಿ ಇರುವಂತ ವೇರ್ ಹೌಸ್ ರಿಟೇಲರ್ಸ್ ಅಂತ ಹೇಳ್ತೀವಿ. ಇಲ್ಲಿ ಹಲವಾರು ರೀತಿಯಾದಂತ ಸ್ಟಾಕ್ಸ್ ನಾವು ನೋಡ್ತೀವಿ. ದಟ್ ಈಸ್ ಇನ್ ದ ಬೋತ್ ಅಂದ್ರೆ ಹಾರ್ಡ್ ಮತ್ತೆ ಸಾಫ್ಟ್ ಗೂಡ್ಸ್ ಎರಡೂ ಕೂಡ ಇರುತ್ತೆ. ಎರಡು ರೀತಿಯಾದ ಪ್ರಾಡಕ್ಟ್ಸ್ ನ ಕೂಡ ಇಲ್ಲಿ ಸೇಲ್ ಮಾಡ್ತಾರೆ. ದ ಆಪರೇಟಿಂಗ್ ಔಟ್ ಆಫ್ ಎ ವೇರ್ ಹೌಸ್, ಇಲ್ಲಿ ಎಲ್ಲ ಕೆಲಸಗಳು, ವೇರ್ ಹೌಸ್ ಮಾತ್ರ ತುಂಬಾ ದೂರ ತುಂಬಾ ಮೇಲೆ ಇರುತ್ತೆ. ಬಟ್ ಎಲ್ಲ ಒಂದು ಏನೇನು ಡೀಲಿಂಗ್ಸ್ ಇರುತ್ತೆ ಎಲ್ಲ ಕೂಡ ಔಟ್ ಆಫ್ ವೇರ್ ಹೌಸಿಂಗ್ ಅಂದ್ರೆ ವೇರ್ ಹೌಸಿಂಗ್ ದ ಹೊರಗಡೆ ಇದರ ಆಪರೇಷನ್ಸ್ ನ ನಡೆಯುತ್ತೆ. ದ ಹೈಪರ್ ಮಾರ್ಕೆಟ್ ಡಿಸ್ಪ್ಲೇಸ್ ಆಫರಿಂಗ್ ಇನ್ ವೈರ್ ಬ್ಯಾಸ್ಕೆಟ್, ಅಂದ್ರೆ ಇದು ವೈರ್ ಬ್ಯಾಸ್ಕೆಟ್ ಮೂಲಕ ಇದನ್ನ ಡಿಸ್ಪ್ಲೇ ಮಾಡ್ಕೊಡ್ತಾರೆ. ಮೀನ್ಸ್ ಏನ್ ಪ್ರಾಡಕ್ಟ್ ಇರುತ್ತೆ ಪ್ರಾಡಕ್ಟ್ಸ್ಗೆ ಅದರದ್ದೇ ಆದಂತ ಸಪರೇಟ್ ವೈರ್ ಬ್ಯಾಸ್ಕೆಟ್ಸ್ ಅಥವಾ ಮೆಟಲ್ ರಾಕ್ಸ್ ಅನ್ನೋದಿರುತ್ತೆ, ಅಥವಾ ವುಡನ್ ಬಿನ್ಸ್ ಅಥವಾ ಸಿಂಪಲ್ ಸ್ಟಾಕ್ಸ್ ಆಫ್ ಮರ್ಚೆಂಡೈಸ್ ಅಂದ್ರೆ ಅದರದ್ದೇ ಆದಂತ ಕೆಲವೊಂದು ಬಾಕ್ಸ್ ಗಳನ್ನ ರೆಡಿ ಮಾಡ್ತಾರೆ. ದಟ್ ನಾರ್ಮಲಿ ರೀಚ್ ಎ ಹೈಟ್ ಆಫ್ 12 to 15 feet ಅಷ್ಟು ಇರುತ್ತೆ. ಅಂದ್ರೆ ಆ ರೀತಿಯಾದಂತ ದೊಡ್ಡ ದೊಡ್ಡ ಬಾಕ್ಸ್ ಗಳನ್ನ ಅವ್ರು ರೆಡಿ ಮಾಡಿ ಆ ರೀತಿಯಲ್ಲಿ ಅವರು ಏನ್ ಮಾಡ್ತಾರೆ ಪ್ರಾಡಕ್ಟ್ಸ್ ನ ಡಿಸ್ಪ್ಲೇ ಮಾಡುವಂಥದ್ದು. ದಟ್ ಈಸ್ ಹೈಪರ್ ಮಾರ್ಕೆಟ್. ದ ಲಾಸ್ಟ್ ಒನ್ ಇಸ್ mail order retailing. Mail order retailing. The retailing mail order business is an established form of non-store retailing where those retailing units contact to prospective customers by mail, receives orders by mail and deliveries are made by mail back to customers. ಇವೆಲ್ಲವೂ ಕೂಡ ಏನಂದ್ರೆ ಮೇಲ್ ಆರ್ಡರ್ ರಿಟೇಲಿಂಗ್ಸ್ ಅಂದ್ರೆ ಮೇಲ್ ಮುಖಾಂತರ ಆರ್ಡರ್ಸ್ ನ ತಗೊಳ್ಳುವಂಥದ್ದು, ಆರ್ಡರ್ಸ್ ನ ಕಳಿಸುವಂಥದ್ದು. ಅಂದ್ರೆ ರಿಟೇಲಿಂಗ್ ಮೇಲ್ ಆರ್ಡರ್ಸ್ ಬಿಸ್ನೆಸ್ is an established form of non-store retailing where those retailing units contact the prospective customers by mail. ದ ಮೇನ್ ಆಗಿ ಮೇಲ್ ಮುಖಾಂತರ ನಾವೇನ್ ಮಾಡ್ತೀವಿ ಕಸ್ಟಮರ್ಸ್ ನ ಕಾಂಟ್ಯಾಕ್ಟ್ ನ ತಗೊಳ್ತೀವಿ. ಈ ಕಾಂಟ್ಯಾಕ್ಟ್ ನ ಮೇಲ್ ಮುಖಾಂತರ ನಾವು ತಗೊಳ್ಳೋದ್ರಿಂದ ಆರ್ಡರ್ಸ್ ನು ಕೂಡ ನಾವು ಮೇಲ್ ಮುಖಾಂತರನೇ ತಗೊಳ್ಳೋದು. ರಿಸೀವ್ಸ್ ಆರ್ಡರ್ಸ್ ಬೈ ಮೇಲ್ ಅಂಡ್ ಡೆಲಿವರೀಸ್ ಆರ್ ಮೇಡ್ ಬೈ ಮೇಲ್ ಓನ್ಲಿ ಬ್ಯಾಕ್ ಟು ಕಸ್ಟಮರ್ಸ್. ಆರ್ಡರ್ಸ್ ನ ತಗೊಳ್ಳೋದು ಮೇಲ್ ಮುಖಾಂತರ. ಆರ್ಡರ್ಸ್ ನ ತಗೊಂಡ್ಮೇಲೆ ಆ ಆರ್ಡರ್ಸ್ ನ ನಾವು ಏನ್ ಮಾಡ್ಬೇಕು ಡೆಲಿವರಿನ ಮಾಡ್ಬೇಕು. ಆ ಡೆಲಿವರಿನ ಕೊಡೋದು ಕೂಡ ನಾವು ಮೇಲ್ ಮುಖಾಂತರ ಬ್ಯಾಕ್ ಟು ಕಸ್ಟಮರ್ಸ್ ಗೆ ನಾವು ಅದನ್ನ ಡೆಲಿವರಿ ಕೊಡ್ತೀವಿ. ಮೀನ್ಸ್ ಹೋಲ್ ಡೀಟೇಲ್ಸ್ ಏನಿರುತ್ತೆ ಒಂದು ಪ್ರಾಡಕ್ಟ್, ಆ ಪ್ರಾಡಕ್ಟ್ ನ ಬಗ್ಗೆ ಫುಲ್ ಡೀಟೇಲ್ಸ್ ನ ಮೇಲ್ ಮುಖಾಂತರನೇ ಕಳಿಸ್ತೀವಿ. ಅರ್ಥ ಆಗ್ತದೆ? ಈಚ್ ಅಂಡ್ ಎವ್ರಿಥಿಂಗ್ ಪ್ರಾಸ್ಪೆಕ್ಟಿವ್ಸ್ ಅಂದ್ರೆ ಪ್ರತಿಯೊಂದು ಇನ್ಫಾರ್ಮೇಶನ್, ಒಂದು ಪ್ರಾಡಕ್ಟ್ ನ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಾವು ಮೇಲ್ ಮುಖಾಂತರ ಕಳಿಸುವಂತದ್ದು, ಮೇಲ್ ಮುಖಾಂತರನೇ ಕಳಿಸುವಂತದ್ದು. ಈ ಮೇಲ್ ಮುಖಾಂತರನೇ ಆರ್ಡರ್ಸ್ ನ ತಗೊಳ್ಳುವಂಥದ್ದು, ಮೇಲ್ ಮುಖಾಂತರನೇ ಇವರು ಕಸ್ಟಮರ್ಸ್ಗೆ ಸಪ್ಲೈ ಮಾಡುವಂಥದ್ದು. ದಿಸ್ ಇಸ್ ಮೇಲ್ ಆರ್ಡರ್ ರಿಟೇಲಿಂಗ್ ಅಂತ ಹೇಳುವಂಥದ್ದು. ಇಷ್ಟು ಕೂಡ ರಿಟೇಲ್ ಮಾರ್ಕೆಟಿಂಗ್ ಅಲ್ಲಿ ಟೈಪ್ಸ್ ಆಫ್ ರಿಟೇಲಿಂಗ್ ಬಿಸ್ನೆಸ್. ದ ಟೈಪ್ಸ್ ಆಫ್ ರಿಟೇಲಿಂಗ್ ಬಿಸ್ನೆಸ್ ಅಲ್ಲಿ ಫಸ್ಟ್ ಒನ್ ಇಸ್ ಡಿಪಾರ್ಟ್ಮೆಂಟಲ್ ಸ್ಟೋರ್ ರಿಟೇಲಿಂಗ್, specialty store retailing, chain store retailing, and discount store retailing, off price retailing, supermarket retailing, convenience store retailing, franchised retailing, warehouse retailing, hypermarket, and mail order
ರಿಟೇಲ್. ಇಷ್ಟು ಕೂಡ 11 ಪಾಯಿಂಟ್ಸ್ ಟೈಪ್ಸ್ ಬರುತ್ತೆ. ಇಷ್ಟು ಕೂಡ ರಿಟೇಲ್ ಮಾರ್ಕೆಟಿಂಗ್ ಅಥವಾ ರಿಟೇಲಿಂಗ್ ಬಿಸ್ನೆಸ್ ನ ಟೈಪ್ಸ್ ಅಂತ ಹೇಳ್ಬೋದು. ಇಲ್ಲಿಗೆ ನಾನು ಇವತ್ತಿನ ಕ್ಲಾಸ್ನ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್ ಅಂಡ್ ಟೇಕ್ ಕೇರ್.